ಹರಿ ಓಂ ಸರ್ವೇಭ್ಯಃ ನಮಸ್ಕಾರಾಃ. ಕುಶಲಂ ಕಿಲ ಸ್ನೇಹಿತರೆ, ನಾನು ಒಂದು ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದರೆ, ಮನುಷ್ಯರು ಎಂತಹ ಸ್ವಾರ್ಥಿಗಳಾಗಿದ್ದಾರೆ. ಒಬ್ಬ ಮನುಷ್ಯ ಒಂದು ಮರದ ಹತ್ತಿರ ಹೋಗ್ತಾನೆ. ಆ ಮರದ ಹತ್ತಿರ ಹೋಗಿ ಆ ಮರದ ರೆಂಬೆಗಳನ್ನು ಕೊಂಬೆಗಳನ್ನೆಲ್ಲ ಕಡಿತಾನೆ. ಅದನ್ನು ನೋಡಿ ಒಂದು ಚಿಕ್ಕ ಗಿಡ, ಅಂದರೆ ಆ ಮರದ ಮಗು ಅಂತ ತಿಳ್ಕೊಳ್ಳೋಣ, ತಾಯಿಯನ್ನು ಕೇಳ್ತದಂತೆ, ಅಮ್ಮ, ಈ ಮನುಷ್ಯರೆಲ್ಲ ನಮ್ಮ ಕೈ ಕಾಲುಗಳನ್ನೆಲ್ಲ, ಅಂದರೆ ರೆಂಬೆ ಕೊಂಬೆಗಳನ್ನೆಲ್ಲ ತುಂಡು ಮಾಡ್ತಾರಲ್ಲ, ಯಾಕೆ ಮಾಡ್ತಾರೆ, ಅದರಿಂದ ಏನು ಮಾಡ್ತಾರೆ ಅಂತ. ಆಗ ಆ ತಾಯಿ ಮರ ಹೇಳ್ತಂತೆ, ಮಗು, ನನಗೆ ಗೊತ್ತಿಲ್ಲ ಮನುಷ್ಯರ ಸ್ವಭಾವ. ಅವರ ಸ್ವಭಾವ ಹೇಗೆ ಅಂತ ಹೇಳಿದರೆ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಲಾಭಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದಾರೆ. ಅವರು ಈ ನಮ್ಮ ಕೈ ಕಾಲುಗಳನ್ನು, ರೆಂಬೆ ಕೊಂಬೆಗಳನ್ನೆಲ್ಲ ಕಡಿದು ಏನು ಮಾಡ್ತಾರೆ ಅಂತಂದರೆ, ಅವರು ಅದರಲ್ಲಿ ಕಾಗದ ತಯಾರು ಮಾಡ್ತಾರೆ. ಆಗ ಆ ಚಿಕ್ಕ ಗಿಡ ಕೇಳಿದಂತೆ, ಕಾಗದ ತಯಾರು ಮಾಡಿ. ಅಮ್ಮ ಹೇಳ್ತದೆ, ಅದನ್ನು ಪುಸ್ತಕ ಮಾಡ್ತಾರೆ. ಪುಸ್ತಕ ತಯಾರು ಮಾಡಿದ ಮೇಲೆ ಅದರಲ್ಲಿ ಏನು ಬರೀತಾರೆ ಅಮ್ಮ? ಹಾಂ, ಪುಸ್ತಕ ತಯಾರು ಮಾಡಿ ಒಂದು ನೀತಿಯನ್ನು ಬರೀತಾರೆ ಮಕ್ಕಳೇ. ನಾವು ಯಾವತ್ತೂ ಮರಗಳನ್ನು ಕಡಿಯಬಾರದು ಅಂತ ನೀತಿಯನ್ನು. ಆ ಕಡಿಯಬಾರದು ಎಂಬ ನೀತಿಯನ್ನು ಹೇಳುವುದರಲ್ಲಿ ಇಂತಹ ಅನೀತಿ, ಸ್ವಾರ್ಥ ಅಡಗಿದೆ ಅಂತ ಹೇಳಿಕೊಂಡು, ಈ ಸಂದರ್ಭದಲ್ಲಿ ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಮರಗಳನ್ನೆಲ್ಲ ಕಡಿದು, ಗುಡ್ಡೆಗಳನ್ನೆಲ್ಲ ಕಡಿದು ಸರ್ವನಾಶವನ್ನು ಮಾಡುವಾಗ ನನಗೆ ಆ ಮರದ ಒಂದು ಸ್ವಭಾವ, ಅದರ ಪರೋಪಕಾರ ಗುಣವನ್ನು ನೆರೆದಾಗ ದುಃಖ ಉಮ್ಮಳಿಸಿ ಬರುತ್ತದೆ. ನೋಡಿ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಹೀಗೆ: ಛಾಯಾಂ ಅನ್ಯತ್ರ ಯಚ್ಛಂತಿ ತಿಷ್ಠಂತಿ ಸ್ವಯಮಾತಪೆ ಫಲಾನಿ ಅಪಿ ಪರೋಪಕಾರಾಯ ವೃಕ್ಷಾಃ ಸತ್ಪುರುಷಾಃ ಇವ. ಈ ಮರಗಳು ಹೇಗೆ ಅಂತ ಹೇಳಿದ್ರೆ, ಅವು ಬಿಸಿಲಿನಲ್ಲಿ ನಿಂತುಕೊಂಡು ಆ ಬಿಸಿಲಿನ ಬೇಗೆಯಲ್ಲಿ ಬೆಂದುಕೊಂಡು ನೆರಳನ್ನು ಆಶ್ರಯಿಸಿಕೊಂಡು ಬಂದಂಥ ದಾರಿ ಹೋಕರಿಗೆ, ಮನುಷ್ಯರಿಗೆ ತಂಪಗೆ ನೆರಳನ್ನು ಕೊಡುತ್ತದೆ. ಅಷ್ಟು ಮಾತ್ರ ಅಲ್ಲ, ತಿಷ್ಟಂತೆ ಸ್ವಯಮಾತಪೆ, ತಾನು ಬಿಸಿಲಿನಲ್ಲಿ ನಿಂತುಕೊಂಡು ನೆರಳನ್ನು ಕೊಡ್ತದೆ. ಹಣ್ಣುಗಳನ್ನು ಹಸಿದು ಬಂದಂತಹ ದಾರಿ ಹೋಕರಿಗೆ, ಪ್ರಯಾಣಿಕರಿಗೆ ರುಚಿಕರವಾದಂಥ ಹಣ್ಣುಗಳನ್ನು ಕೊಡ್ತದೆ. ತಿಷ್ಟಂತಿ ಸ್ವಯಮಾತಪೆ ಫಲಾನಿ ಅಪಿ ಪರಾರ್ಥಯ ಸಜ್ಜನಾಃ ಸತ್ಪುರುಷಾಃ ಇವ. ಈ ಮರಗಳು ತಾವು ಕಷ್ಟವನ್ನು ಅನುಭವಿಸಿಕೊಂಡು ತನ್ನನ್ನು ಕೊಲ್ಲಲು ಬಂದಂತಹ ತನ್ನ ಆಶ್ರಯದಲ್ಲಿರುವಂಥ ಹಕ್ಕಿಗಳನ್ನು ಕೂಡ ನಿರ್ಗತಿಕರನ್ನಾಗಿ ಮಾಡುತ್ತಾ ಅವರು ಏನು ಮಾಡ್ತಾರೆ, ತಮ್ಮ ನಾಶವನ್ನು ತಾವೇ ಮಾಡಿಕೊಳ್ತಾರೆ. ಹಾಗಾಗಿ ಈ ಸತ್ಪುರುಷರ ಹಾಗೆ ಮರಗಳು ಸತ್ಪುರುಷರ ಹಾಗೆ, ಸಜ್ಜನರು ಮತ್ತು ಮರಗಳು ಇವರ ಸ್ವಭಾವದಲ್ಲಿ ಪರೋಪಕಾರವೇ ಇರ್ತವೆ. ಲೋಕಹಿತಂ ಮಮ ಕರಣೀಯಂ ಅಂತ ಹೇಳ್ತಾರೆ. ನಮ್ಮಿಂದ ಜನರಿಗೆ ಆದಷ್ಟು ಸಹಾಯ ಮಾಡಬೇಕು ಹೊರತು ಅನ್ಯಾಯ ಮಾಡಬಾರದು. ನಮಗೆ ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಾದರೆ, ಈಗ ನಮಗೆ ಹಣ ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅಥವಾ ದೈಹಿಕವಾಗಿ ಯಾರನ್ನಾರು ಸೋಲಿಸಬೇಕು, ಆ ದೈಹಿಕ ಶಕ್ತಿ ಇಲ್ಲ. ಕನಿಷ್ಠ ಪಕ್ಷ ಒಬ್ಬ ರೋಗಿ ಇರ್ತಾನೆ ಅಂತ ಆಸ್ಪತ್ರೆ ಇರ್ತಾನೆ, ಬೇರೇನು ಮಾಡಲಿಕ್ಕಿಲ್ಲ, ಅವನ ಹತ್ತಿರ ಹೋಗಿ ಕುಳಿತುಕೊಂಡು, ಚೆನ್ನಾಗಿದ್ದೀರಾ, ದೇವರಿದ್ದಾನೆ, ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿದರೆ ಅವನ ಮನಸ್ಸಿಗೆ ಏನಾದರೂ ಎಷ್ಟೊಂದು ಸಂತೋಷ. ನನ್ನನ್ನು ಕೇಳೋರು ಇದ್ದಾರಲ್ಲ, ಕುಶಲವನ್ನು ವಿಚಾರಿಸೋರು ಇದ್ದಲ್ಲ,
ದೇವರೇ ದೈವಂ ಮಾನುಷ ರೂಪೇಣ ಅಂತ. ದೇವರು ಸಾಕ್ಷಾತ್ತಾಗಿ ಈಗ ಬರೋದಿಲ್ಲ ಲೋಕಕ್ಕೆ. ಯಾಕೆಂತಂದರೆ ಅಕಸ್ಮಾತ್ತಾಗಿ ಈಗ ಸಾಕ್ಷಾತ್ತಾಗಿ ದೇವನೇ ಬಂದ ಅಂತ ತಿಳ್ಕೊಂಡು ರಾಮನ ವೇಷದಿಂದ ಇವನು ಯಾವನ ವೇಷಧಾರಿ ಅಂತೇಳಿ ಮನುಷ್ಯರು ಅವನನ್ನು ಓಡಿಸಿಬಿಡ್ತಾರೆ. ಹಾಗಾಗಿ ದೈವಂ ಮಾನುಷರ ಇನ್ನೊಬ್ಬ ಮನುಷ್ಯನಾಗಿ ಬಂದು ನಮಗೆ ಸಾಂತ್ವನವನ್ನು ಹೇಳ್ತಾನೆ, ಬುದ್ಧಿವಾದವನ್ನು ಹೇಳ್ತಾನೆ, ಕೊರಗುವುದು ಬೇಡ ಅಂತ ಹೇಳ್ತಾನೆ. ಹಾಗೆ ನಾವು ಪರೋಪಕಾರವನ್ನು ಮಾಡೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಲೋಕಹಿತಂ ಮಮ ಕಾರಣೀಯಂ. ಜೈ ಶ್ರೀರಾಮ್.